ಇರಾನ್ನಲ್ಲಿ 40 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ 7 ದಿನಗಳ ಸರ್ಕಾರಿ ರಜೆಯನ್ನ ಸಹ ಘೋಷಣೆ ಮಾಡಲಾಗಿದೆ. ಇರಾನ್ ಸರ್ಕಾರ ಖಮೇನಿ ಸಾವು ಹಿನ್ನೆಲೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಸಹ ರದ್ದು ಮಾಡಲಾಗಿದೆ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಸದಂತೆ ಸೂಚನೆಯನ್ನ ಕೊಡಲಾಗಿದೆ. ವಾಹನ ಕಟ್ಟಡ ಎಲ್ಲವೂ ಕೂಡ ರಿಲೀಸ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಅಕ್ಷರಶಃ ಸರ್ವನಾಶವಾದಂಥ ಇರಾನ್ ನಾಗರಿಕ ಸಮಾಜವೇ ನಶಿಸಿ ಹೋಗುವಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆ ಮಕ್ಕಳನ್ನ ಕಳೆದುಕೊಂಡಂಥ ಪೋಷಕರ ಆಕ್ರಂದನ ಒಂದು ಕಡೆ ಹೆಚ್ಚಾಗ್ತಾ ಇದೆ. ವಾಹನ ಕಟ್ಟಡ ಸಿಕ್ಕಿದ್ದೆಲ್ಲ ಉಡೀಸಾಗಿ ಹೋಗಿದೆ. ಈಗ ತಮ್ಮ ಜೀವವನ್ನ ಹೆಂಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಕಡೆ ಹೆಣದಾಡ್ತಾ ಇದ್ದಾರೆ. ಅಲ್ಲಿನ ನಾಗರಿಕ ಪರಿಸ್ಥಿತಿ ಆ ರೀತಿಯಾಗಿ ನಿರ್ಮಾಣ ಆಗಿರುವಂಥದ್ದು. ಕೇವಲ ಅಲ್ಲಿನ ನಾಗರಿಕರು ಅಂತಲ್ಲ, ಸಾಕಷ್ಟು ಭಾರತೀಯರು ಕನ್ನಡಿಗರು ಆ ಪ್ರದೇಶದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಮೂಲಭೂತ ಸೌಕರ್ಯಗಳ ಕೊರತೆ ಒಂದು ಕಡೆ ಆಗ್ತಾ ಇದ್ರೆ, ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ಇಂಟರ್ನೆಟ್ ಸೇವೆಗಳು ಎಲ್ಲವೂ ಕೂಡ ಸ್ಥಗಿತಗೊಳಿಸಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅಕ್ಷರಶಃ ಸರ್ವನಾಶ ಆಗಿದೆ ಇರಾನ್. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಸಬಾರದು ಎನ್ನುವಂತ ಸೂಚನೆ ಸಹ ಕೊಟ್ಟಿದೆ. ಇಸ್ರೇಲ್ ದಾಳಿಗೆ ಎಲ್ಲ ಕೂಡ ಸರ್ವನಾಶ ಆಗಿ ಹೋಗಿದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ನೋಡಿ, ಅಲ್ಲಿ ಜನಸಾಮಾನ್ಯರಲ್ಲಿ ಓಡಾಡ್ತಾ ಇದ್ರೆ ಈ ಕ್ಷಣಕ್ಕೂ ಕೂಡ ತಂದು ಅಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸುವಂತ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಎಲ್ಲವೂ ಸಹ ನಾಶವಾಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ನೋಡಿ, ಕಾರುಗಳು ಅಂತಲೂ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಎಲ್ಲ ಕೂಡ ಬೆಂಕಿ ಹತ್ಕೊಂಡು ದಗಿಸ್ತಾ ಇದೆ. ಸುತ್ತಲೂ ಕೂಡ ಕಪ್ಪು ಕಾರ್ಮೋಡವೇ ಸುರಿದಂತೆ ಅಲ್ಲಿ ಭಾಸವಾಗ್ತಾ ಇದೆ ಇರಾನ್ನಲ್ಲಿ. ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ಇರಾನ್ ಸರ್ವನಾಶ ಆಯ್ತಾ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಮತ್ತೆ ಅದು ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕಾಗುತ್ತೋ, ಇನ್ನು ಯಾರಿಗೆ ಆಧಿಪತ್ಯ ಸಿಗುತ್ತೋ ಅವ್ರ ಮಗ ತಗೊಳ್ತಾರೋ ಅಥವಾ ಟ್ರಂಪ್ ಏನಾದರೂ ಬಿಟ್ಟು ಕೊಡೋದಿಲ್ವೋ? ಯಾಕಂತ ಹೇಳಿದ್ರೆ ಅಲ್ಲಿನ ನಾಗರಿಕ ಸಮಾಜವನ್ನು ಆಲ್ರೆಡಿ ಎತ್ತು ಕಟ್ಟಿದ್ದಾಗಿದೆ. ಈಗ ಟ್ರಂಪ್ಗೆ ಅದೊಂದು ದೇಶ ಅಂತಲ್ಲ, ಎಷ್ಟು ದೇಶಗಳನ್ನ ತನ್ನ ಕಡೆಗೆ ಸೆಳ್ಕೊಂಡ್ರು ಕೂಡ ಟ್ರಂಪ್ಗೆ ದಾಹ ಅನ್ನೋದು ತೀರೋದಿಲ್ಲ ಅಂತೇಳಿ ಕೂಡ ಹೇಳ್ತಾ ಇದ್ರು ಕೂಡ. ಅದೇ ರೀತಿಯಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಇನ್ನೇನು ದಾಳವನ್ನ ಉರುಳಿಸುತ್ತೆ, ಸಂಪೂರ್ಣವಾಗಿ ಮಖಾಡೆ ಮಲಗಿಸಾಗಿದೆ. ಬಿಡಿ, ಇನ್ನೇನು ಮಲಗಿಸೋದಿಲ್ಲ, ಆಲ್ರೆಡಿ ಇರಾನ್ ಅನ್ನ ಪೂರ್ತಿಯಾಗಿ ಮಲಗಿಸಾಗಿದೆ. ಮತ್ತೆ ಎದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲವಾ? ಇದೇ ರೀತಿಯಾಗಿ ಇರುತ್ತಾ? ಹಾಗಾದ್ರೆ ಮತ್ತೆ ದಾಳಿ ಪ್ರತಿದಾಳಿಗಳು ಆಗುತ್ತಾ? ಒಂದು ಕಡೆ ನೋಡಿ, ಕ್ಷಿಪಣಿ ವ್ಯವಸ್ಥೆಯನ್ನ ನೋಡಿದ್ರೆ, ಯುದ್ಧ ತಂತ್ರಗಳನ್ನ ನೋಡಿದ್ರೆ ಅಮೆರಿಕ ಮತ್ತೆ ಇಸ್ರೇಲ್ಗಿಂತ ಇರಾನ್ ತುಂಬಾ ಕೆಳಮಟ್ಟದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಎರಡು ಜಂಟಿಯಾಗಿ ದಾಳಿನ ನಡೆಸಿದಾಗ ಮೊದಲೇ ಪ್ರೀ ಪ್ಲಾನ್ ಏನು ಬೇಕೋ, ಹಿಂಗಾದ್ರೆ ಹಿಂಗಾಗುತ್ತೆ ಅನ್ನುವಂಥ ಪ್ಲಾನ್ಗಳನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಮೆರಿಕ ಮತ್ತೆ ಇಸ್ರೇಲ್ ಅವರು. ಈ ದಾಳಿಯ ಹೊಡೆತವನ್ನ ತಾಳಲಾಗಿ ಪೂರ್ತಿಯಾಗಿ ಕಂಗೆಟ್ಟು ಮಕಾಡೆ ಮಲಗೋಗಿದೆ ಈಗ ಇರಾನ್. ಈಗ ಮತ್ತೆ ಎದ್ದು ಬರೋದಕ್ಕೆ ಸಾಧ್ಯನಾ? ಒಂದು ಕಡೆ ಎಲ್ಲವೂ ಕೂಡ ಉಡೀಸಾಗಿ ಹೋಗಿದೆ. ದೊಡ್ಡ ದೊಡ್ಡ ತಲೆ ಅಂತ ಹೇಳಿ ಏನು ಅನ್ನಿಸ್ಕೊಂಡಿದ್ರು ಎಲ್ಲರೂ ಕೂಡ ನಾಶವಾಗಿ ಹೋಗಿದ್ದಾರೆ. ಅಲ್ಲಿನ ರಕ್ಷಣಾ ಸಚಿವರಾಗಿರ್ಬೋದು, ಸರ್ವಾಧ್ಯಕ್ಷ ಖಮೇನಿ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲವೂ ಕೂಡ ಉಡೀಸಾಗಿ ಹೋಗಿದೆ. ಮಕ್ಕಳು, ಮರಿ, ನಾಗರಿಕ ಸಮಾಜ, ಶಾಲೆ, ಕಾಲೇಜು ಏನು ಸಹ ನೋಡಲಿಲ್ಲ. ಒಟ್ಟಾರೆಯಾಗಿ ಅಮೆರಿಕದ ಪ್ಲಾನ್ ಏನಾಗಿತ್ತು, ಖಮೇನಿಯನ್ನ ಮುಗಿಸಬೇಕು, ಅವನ ಆಡಳಿತವನ್ನ ಕೊನೆಗೊಳಿಸಬೇಕು, ಅಲ್ಲಿನ ನಾಗರಿಕ ಸಮಾಜವನ್ನ ಅವನ ವಿರುದ್ಧ ಎತ್ತು ಕಟ್ಟಬೇಕು. ಒಟ್ಟಾರೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಸ್ರೇಲ್ನ ಸುಮ್ಮನೆ ಜಂಟಿಯಾಗಿ ಬಳಸ್ಕೊಂಡಿದೆ ಅಷ್ಟೇ. ಆದ್ರೆ ಅಲ್ಲಿ ಪೂರ್ತಿ ಕೈಗೊಂಬೆ ಎಲ್ಲವನ್ನು ಕೂಡ ಆಟ ಆಡಿಸ್ತಾ ಇರೋದು, ದಾಳ ಹಾಕ್ತಾ ಇರೋದು ಅಲ್ಲಿ ಅಮೆರಿಕ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅಲ್ಲಿನ ನಾಗರಿಕರನ್ನ ಆಲ್ರೆಡಿ ತನ್ನತ್ತ ಸೆಳೆದುಕೊಂಡಾಗಿದೆ. ಇನ್ನೇನಾಗುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಸದ್ಯಕ್ಕಂತೂ ಇರಾನ್ ಮತ್ತೆ ಎದ್ದು ಬರೋದಕ್ಕೆ ಸಾಕಷ್ಟು ಕಷ್ಟಗಳಿದೆ. ಮತ್ತೆ ಸದ್ಯಕ್ಕಂತೂ ಎದ್ದು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಎಲ್ಲವೂ ಕೂಡ ರಸ್ತೆ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಕಾರ್ ಆಗಿರ್ಬೋದು, ಐಷಾರಾಮಿ ಕಟ್ಟಡ ಅದೇನು ಕೂಡ ಕಂಡು ಬರ್ತಾನೆ ಇಲ್ಲ. ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿರುವಂಥದ್ದು. ಈಗ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿಗೆ ಪೂರ್ತಿಯಾಗಿ ತತ್ತರಿಸಿ ಹೋಗಿದೆ. ಇದು ಕೂಡ ಬಿದ್ರೂ ಕೂಡ ಎದ್ದೇಳ್ತೀನಿ ಅಂತ ಹೇಳಿ ಇರಾನ್ ಕೂಡ ಕ್ಷಿಪಣಿ ದಾಳಿನ ನಡೆಸ್ತು. ಏನು ಸುಮ್ಮನೆ ಇರಲಿಲ್ಲ, ಇದು ಕೈ ಕೊಡ್ಕೊಂಡು ಸುಮ್ಮನೆ ಇರಲಿಲ್ಲ. ಅಮೆರಿಕ ಮೇಲೂ ದಾಳಿ ನಡೆಸ್ತು, ಇಸ್ರೇಲ್ ಮೇಲೂ ಕೂಡ ದಾಳಿ ನಡೆಸ್ತು. ಆದ್ರೂ ಕೂಡ ಯಾವುದು ಕೈ ಹಿಡಿಲಿಲ್ಲ. ಸದ್ಯದ ಪರಿಸ್ಥಿತಿ ಈ ರೀತಿಯಾಗಿ ಇದೆ.